ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಟೈಟಲ್ ತಮ್ಮನೇಲಿ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ಇವತ್ತು ಒಂದು ವೆಹಿಕಲ್ನ ರಿವ್ಯೂ ಮಾಡ್ತಾಯಿದ್ದೀರಿ ಅಂತ. ಆ ವೆಹಿಕಲ್ ಇನ್ಯಾವುದೂ ಅಲ್ಲ, ನನ್ನ 2025 Gen 3 ಸುಜುಕಿ ಹಯಾಬುಸಾ. ಸೊ ಈ ಗಾಡಿದು ಒಂದು ಸ್ವಲ್ಪ ಇಂಟ್ರಡಕ್ಷನ್ ತೊಗೊಳ್ಳೋಣ. ಇದು ಒನ್ ಆಫ್ ದಿ ಮೋಸ್ಟ್ ಐಕಾನಿಕ್ ಲೆಜೆಂಡರಿ ಸೂಪರ್ ಬೈಕ್ಸ್ ಆಗಿರುತ್ತೆ. ಈ ವೆಹಿಕಲ್ನ ಟ್ರ್ಯಾಕ್ ರೆಕಾರ್ಡ್ಸ್ ಅದು ಇದು ಬಿಟ್ ಮಾಡೋದಕ್ಕೆ ಮಾಡಿರಲ್ಲ. ಒಳ್ಳೆ ಪರ್ಫಾರ್ಮೆನ್ಸು, ಟಾರ್ಕು ಮತ್ತು ಕಂಫರ್ಟ್ ಇರೋವಂಥ ವೆಹಿಕಲ್ಲು, ಎಫರ್ಟ್ಲೆಸ್ ಪವರು ಮತ್ತು ಟಾರ್ಕ್ ಇರುತ್ತೆ. ಸೊ ಸ್ಲೈಟ್ ಇಂಟ್ರಡಕ್ಷನ್ ಅಷ್ಟೇ, ಡೀಪಾಗಿ ರಿವ್ಯೂ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ಥಿಂಗ್ ಫಸ್ಟ್, ಈ ಗಾಡಿಯ ಹೆಸರು ಹಯಾಬುಸಾ. ಇದು ಹೆಂಗೆ ಬಂತು ಏನು ಎತ್ತ ಅಂತ ಒಂದು ಸ್ವಲ್ಪ ಹಿಸ್ಟ್ರಿ ನೋಡೋಣ. ಸೊ ಹಯಾಬುಸಾ ಬಂದು ಜಪಾನಲ್ಲಿ ಪೆರೆಗ್ರಿನ್ ಫ್ಯಾಲ್ಕನ್ ಅಂತ ಕರೆಯೋದು. ಅದು ಒನ್ ಆಫ್ ದಿ ಮೋಸ್ಟ್ ಫಾಸ್ಟೆಸ್ಟ್ ಬರ್ಡ್ಸ್ ಆಗಿರುತ್ತೆ. 1999 ಈ ಗಾಡಿ ಲಾಂಚ್ ಆದಾಗ ಫಾಸ್ಟೆಸ್ಟ್ ಪ್ರೊಡಕ್ಷನ್ ವೆಹಿಕಲ್ ಬಂದು ಹೋಂಡಾ ಅವರ CBR 1100 XX ಸೂಪರ್ ಬ್ಲ್ಯಾಕ್ ಬರ್ಡ್ ಅಂತ ಒಂದು ವೆಹಿಕಲ್ ಇರುತ್ತೆ. ಸೊ ಆ ವೆಹಿಕಲ್ಗೆ ಕಾಂಪಿಟೇಟರ್ ಆಗಿ ಹಯಾಬುಸಾನ ಬಿಡೋದು. ಸೊ ಹೆಸರು ಹುಡುಕ್ತಿರೋವಾಗ ಹೋಂಡಾ ಅವರು ಬ್ಲ್ಯಾಕ್ ಬರ್ಡ್ ಪಕ್ಷಿಯಿಂದ ಇನ್ಸ್ಪಿರೇಷನ್ ಆಗಿ ಆ ಗಾಡಿಗೆ ಹೆಸರಿಡ್ತಾರೆ. ಸುಜುಕಿ ಅವರು ನೇಚರಲ್ಲಿ ಬ್ಲ್ಯಾಕ್ ಬರ್ಡ್ನ ಹೊಡೆಯುವಂಥ ಪಕ್ಷಿ ಯಾವುದು ಅಂತ ನೋಡ್ತಾರೆ. ಆಗ ಹಯಾಬುಸಾ ಅಂತ ಒಂದು ಪೆರೆಗ್ರಿನ್ ಫ್ಯಾಲ್ಕನ್ ಇರುತ್ತೆ. ಮಾರ್ಕೆಟಲ್ಲಿ ಆ ಗಾಡಿನ ಹೊಡೆಯೋದಕ್ಕೆ ಹಯಾಬುಸಾನೇ ಬರುತ್ತೆ, ನೇಚರಲ್ಲೂ ಅಷ್ಟೇ ಅಂತ ಹಯಾಬುಸಾ ಅಂತ ಹೆಸರಿಟ್ಟು ಮಾರ್ಕೆಟಿಗೆ ಬಿಡ್ತಾರೆ. ಸೊ ಇದು ಹಿಸ್ಟ್ರಿ ಆಗಿರುತ್ತೆ. ನಮ್ಮ ಮುಂದೆ ಇರೋದು ಬಂದು Gen 3 ಸುಜುಕಿ ಹಯಾಬುಸಾ. ಸೊ Gen 1 ಬಂದಿದ್ದು ನಮಗೆ 1999 2007 ತನಕ ಬಂತು. ಸೊ ಅದರಲ್ಲಿ ಬರ್ತಿದ್ದಂಥ ಇಂಜಿನ್ ಬಂದು 1299 cc ಇಂಜಿನು. ಟಾಪ್ ಸ್ಪೀಡ್ ಬಂದು 312 ಕಿಲೋಮೀಟರ್ಸ್ ಹಂಗೆ ಇತ್ತು. ಆ ಟೈಮಲ್ಲಿ ತುಂಬ ಸ್ಪೀಡ್ ವಾರ್ ನಡೀತಿತ್ತು. ಸ್ಪೀಡ್ ವಾರ್ ಅಂತಂದರೆ ಒಂದೊಂದು ಕಂಪ್ನಿಯವರು ನಾನು ಫಸ್ಟು ಅಂತ ಹೈಯೆಸ್ಟ್ ಪ್ರೊಡಕ್ಷನ್ ವೆಹಿಕಲ್ಸ್ನ ಬಿಡ್ತಿದ್ರು. ಸೊ ಟಾಪ್ ಸ್ಪೀಡ್ ಯಾರು ಅಚೀವ್ ಮಾಡ್ತಾರೆ ಅನ್ನೋದು ಆಗ ಒಂದು ವಾರ್ ನಡೀತಿತ್ತು. ಹಯಾಬುಸಾನ ಬಿಟ್ಟಿದ್ದಾದಮೇಲೆ ಇಂಡಸ್ಟ್ರಿನೇ ಅಲ್ಲಾಡ್ಬಿಡ್ತು. ಏನಕ್ಕೆ ಅಂತಂದರೆ ಟಾಪ್ ಸ್ಪೀಡು ಬೇಗ ಅಚೀವ್ ಮಾಡ್ತಿದ್ದಂಥ ವೆಹಿಕಲ್ ಇದೇನೆ. 2000 ಎಲ್ಲರೂ ಸೇರ್ಕೊಂಬಂದು ಜೆಂಟಲ್ಮೆನ್ಸ್ ಅಗ್ರಿಮೆಂಟ್ ಮಾಡ್ತಾರೆ. ಆಗ ಎಲ್ಲ ವೆಹಿಕಲ್ಸು 299ಗೆ ಸ್ಟಾಪ್ ಆಗೋಗುತ್ತೆ. ಇನ್ನೇನಾದರೂ ಆ ಜೆಂಟಲ್ಮೆನ್ಸ್ ಅಗ್ರಿಮೆಂಟ್ ಇರಲಿಲ್ಲ ಅಂದಿದ್ರೆ ಇನ್ನೇನೆಂತ ಟಾಪ್ ಸ್ಪೀಡ್ ವೆಹಿಕಲ್ಸ್ ಬರ್ತಿತ್ತು ಅನ್ನೋ ಗೊತ್ತಿಲ್ಲ. ಬಟ್ ಅದರಿಂದ ಎಲ್ಲ ವೆಹಿಕಲ್ಸಿಗೆ ಯಾಕೆ ಬರ್ತಿದೆಯೋ ಎಲ್ಲದನ್ನೂ 299 ಸ್ಟಾಪ್ ಆಗುತ್ತೆ. ಅದಾದಮೇಲೆ ನಮಗೆ Gen 2 ಬಂತು. 2008 2020 ತನಕ ಮಾರ್ಕೆಟಲ್ಲಿತ್ತು. ಆಗಲೇ ಅವರು ಲೆಜೆಂಡ್ರಿ 1340 cc ಇಂಜಿನ್ ಬಿಟ್ಟಿದ್ದು. ಟಾಪ್ ಸ್ಪೀಡು ನೀವೆಲ್ಲರಿಗೂ ಗೊತ್ತಿರೋಂಗೆ ಜೆಂಟಲ್ಮೆನ್ಸ್ ಅಗ್ರಿಮೆಂಟ್ ಆದಾಗಿಂದ 299ಗೆ ಸ್ಟಾಪ್ ಆಯಿತು. ಈ ಇಂಜಿನಲ್ಲಿ ಏನೇನು ಆ್ಯಡ್ ಮಾಡಿದ್ರು ಅಂತಂದರೆ ಮೋರ್ ರಿಫೈನ್ಡ್ ಮತ್ತು ಲಿಮಿಟೆಡ್ ಟಾರ್ಕ್ ಇಟ್ಟು ABS ಎಲ್ಲ ಕೊಟ್ಟಿದ್ರು. Gen 2 ಯಾವಾಗ ಬಂತಲ್ವಾ ಆವಾಗೇ ನಮಗೆ ಡ್ರ್ಯಾಗ್ ಲೆಜೆಂಡ್ ಉಟ್ಕೊಂಡಿದ್ದು. ಸೊ Gen 2 ವೆಹಿಕಲ್ಸ್ನ ಫುಲ್ ಸ್ಟ್ರಿಪ್ ಮಾಡಿ ಇಂಜಿನ್ ರೀಬಿಲ್ಡ್ ಮಾಡಿ ಒಳ್ಳೊಳ್ಳೆ ಡ್ರ್ಯಾಗ್ ಮಾಡಿ ಹಯಾಬುಸಾಗೆ ಮತ್ತೊಂದು ಸಲ ಟಾಪ್ ಸ್ಪೀಡಲ್ಲ ಡ್ರ್ಯಾಗ್ ಕಿಂಗ್ ಅಂತ ಹೆಸರು ಬರುತ್ತೆ. ಅದಾದಮೇಲೆ ನಮಗೆ Gen 3 ವೆಹಿಕಲ್ನ 2021 ಇಂಟ್ರೊಡ್ಯೂಸ್ ಮಾಡ್ತಾರೆ. ಈಗಲೂ ಮಾರ್ಕೆಟಲ್ಲಿ ಈ ವೆಹಿಕಲ್ ಇದೆ. ಸೊ ಐಕಾನಿಕ್ 1340 cc ಇಂಜಿನ್ ಇಟ್ಕೊಂಡು ಒಂದು ಸ್ವಲ್ಪ ರಿಫೈನ್ ಮಾಡಿ ಸ್ಮೂತಾಗಿ ಬಿಟ್ಟಿದ್ದಾರೆ. ಏನೇನು ಎಕ್ಸ್ಟ್ರಾ ಅಡಿಷ್ನಲ್ ಮೇಜರ್ ಚೇಂಜಸ್ ಇದೆ ಅಂತಂದರೆ TFT ಡಿಸ್ಪ್ಲೇ, ಫುಲ್ A to Z ಎಲೆಕ್ಟ್ರಾನಿಕ್ಸ್ ಇದೆ, ಟ್ರ್ಯಾಕ್ಷನ್ ಕಂಟ್ರೋಲ್, ಲಾಂಚ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್, ನಿಮ್ಗೆ ಏನೇನು ಬೇಕೋ A to Z ಎಲ್ಲ ತುಂಬಿಸಿದ್ದಾರೆ. ಇನ್ನು Gen 3 ಹಯಾಬುಸಾದು ಪ್ರೈಸಿಂಗ್ ಬಗ್ಗೆ ಮಾತಾಡೋಂಗಿದ್ರೆ ನಾನು 2025 ತೊಗೊಂಡಿದ್ದು. ಸೊ ಆಗ ನನಗೆ 21,20,000ಕ್ಕೆ ಸಿಕ್ಕಿದ್ದು ಆನ್ ರೋಡ್ ಪ್ರೈಸು. ಬಟ್ ಅದಾದಮೇಲೆ GST ಹೊಸದು ಬಂದಿದ್ದಾದಮೇಲೆ 23 lakhs ತನಕ ಹೋಗಿತ್ತು. ಇನ್ನು ಕಲರ್ ಆಪ್ಷನ್ಸ್ ಬಗ್ಗೆ ಮಾತಾಡೋಂಗಿದ್ರೆ ಟೋಟಲಾಗಿ 3 ಕಲರ್ಸ್ ಬಂತು. ಯಾವುದ್ಯಾವುದು ಅಂತಂದರೆ ಗ್ರೀನ್, ಸಿಲ್ವರ್ ಮತ್ತು ಬ್ಲ್ಯಾಕ್ ಕಲರು ನಮ್ಮ ಮುಂದೆ ಇರೋದು. ಈ ಕಲರ್ ನಾನೇನಕ್ಕೆ ಚೂಸ್ ಮಾಡಿದ್ದು ಅಂತಂದರೆ ಸ್ಟೆಲ್ತ್ ಮೋಡ್ ಆಗಿರುತ್ತೆ. ಟೈಟೇನಿಯಂ, ಕಾಪರ್ ಮತ್ತು ಬ್ಲ್ಯಾಕ್ ಇದೆಯಲ್ಲ ಅದಂತೂ ಸಖತ್ ಇಷ್ಟ ಆಗುತ್ತೆ. ಇನ್ನು ಸರ್ವಿಸ್ ಕಾಸ್ಟ್ ಬಗ್ಗೆ ಮಾತಾಡೋಂಗಿದ್ರೆ ಫಸ್ಟ್ ಸರ್ವಿಸ್ ನನಗೆ 10,000 ಹಂಗೆ ಬಂದಿದೆ. ಸೆಕೆಂಡ್ ಸರ್ವಿಸು 11.5 ಹಂಗೆ. ಸೊ ಅಪ್ರಾಕ್ಸಿಮೇಟ್ಲಿ 500ರಿಂದ 1,000 ಹಂಗೆ ವ್ಯತ್ಯಾಸ ಆಗುತ್ತೆ ಒಂದೊಂದು ಸರ್ವಿಸ್ಗೂ. ಇನ್ನು ಫ್ಯೂಲ್ ಕೆಪಾಸಿಟಿ ಬಗ್ಗೆ ಮಾತಾಡೋಂಗಿದ್ರೆ 20 to 21 ಲೀಟರ್ಸ್ ಆಫ್ ಫ್ಯೂಲ್ ಕೆಪಾಸಿಟಿ ಸಿಗುತ್ತೆ. ನನಗೆ ಸ್ಟಾಕ್ ಎಕ್ಸಾಸ್ಟ್ ಇದ್ದಾಗ 13 ಕಿಲೋಮೀಟರ್ಸ್ ಹಂಗೆ ಮೈಲೇಜ್ ಸಿಗ್ತಿತ್ತು. ಆಫ್ಟರ್ ಫುಲ್ ಸಿಸ್ಟಮ್ ಬ್ರಾಕ್ಸ್ ಹಾಕಿದಾದ್ಮೇಲೆ 8 ಕಿಲೋಮೀಟರ್ಸ್ ಹಂಗೆ ಬರ್ತಿದೆ. ಇನ್ನು ರೇಂಜ್ ಬಗ್ಗೆ ಮಾತಾಡೋಂಗಿದ್ರೆ ಈಸಿಲಿ ಸ್ಟಾಕ್ ಎಕ್ಸಾಸ್ಟಲ್ಲಿ 260 ಹಂಗೆ ಬರುತ್ತೆ. ಬಟ್ ಮಾಡಿಫೈಡ್ ಎಕ್ಸಾಸ್ಟ್ ಹಾಕ್ಸಿದಾದ್ಮೇಲೆ ಅಪ್ರಾಕ್ಸಿಮೇಟ್ಲಿ 160 ಹಂಗಿರುತ್ತೆ. ಸೊ ಆಲ್ಮೋಸ್ಟ್ ಆಲ್ 100 ಕಿಲೋಮೀಟರ್ಸ್ ಆಫ್ ಡ್ರಾಪೇಜ್ ಆಗುತ್ತೆ. ಫುಲ್ ಸಿಸ್ಟಮ್ ಅಲ್ವಾ, ಜಾಸ್ತಿ ಫ್ಯೂಲು ಅದು ಇದು ಹೋಗ್ತಿರುತ್ತೆ. ಪ್ರಾಪರ್ ಟ್ಯೂನ್ ಆದಮೇಲೆ ಪ್ರಾಪರ್ ಮೈಲೇಜು ಮತ್ತು ಪವರ್ ಲ್ಯಾಗ್ ಎಲ್ಲ ಹೋಗುತ್ತೆ. ಇನ್ನು ಇಂಜಿನ್ ಬಗ್ಗೆ ತಿಳ್ಕೊಳಂಗಿದ್ರೆ 1340 cc ಇನ್ಲೈನ್ 4 ಇಂಜಿನ್ ಸಿಗುತ್ತೆ. ಪವರ್ ಫಿಗರ್ಸ್ ಬಗ್ಗೆ ನೋಡೋಂಗಿದ್ರೆ 190 ಹಾರ್ಸ್ ಪವರ್, 150 Nm ಆಫ್ ಟಾಕ್ ಸಿಗುತ್ತೆ. ಇನ್ನು ಗಾಡಿಯ ಟೋಟಲ್ ವೇಟ್ ನೋಡೋಂಗಿದ್ರೆ 266 kg ಇದೆ. ಗೊತ್ತು ತುಂಬ ವೇಟ್ ಇದೆ ಅಂತ, ಬಟ್ ಈ ಗಾಡಿ ಸ್ಪೆಸಿಫಿಕ್ಲಿ ಟ್ರ್ಯಾಕ್ ಫೋಕಸ್ಗೇನು ಮಾಡಲಿಲ್ಲ. ಈ ವೆಹಿಕಲ್ಲು ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ
ಟ್ರಾವೆಲ್ ಮಾಡೋ ಥರ ಬಿಟ್ಟಿದ್ದಾರೆ. ಸೊ ಅದರಿಂದ ಒಂದು ಸ್ವಲ್ಪ ವೇಟ್ ಇದೆ. ಈ ವೇಟಿಂದ ಒಂದೇನು ಅಡ್ವಾಂಟೇಜ್ ಅಂತಂದರೆ ಟಾಪ್ ಸ್ಪೀಡ್ಸ್ ಎಲ್ಲ ಸಖತ್ ಪ್ಲ್ಯಾಂಟೆಡ್ ಮತ್ತು ಕಾನ್ಫಿಡೆನ್ಸ್ ಸಿಗುತ್ತೆ. ಇನ್ನು ಈ ಗಾಡಿಯಲ್ಲಿ ಕಂಪ್ಲೀಟಾಗಿ LED ಲೈಟ್ಸ್ ಬರುತ್ತೆ. ಸೊ ಫ್ರಂಟಲ್ಲಿ ಐಕಾನಿಕ್ ಲುಕ್ ಇದೆ. ಇನ್ನು ಸೈಡಲ್ಲಿ ಇಂಟಿಗ್ರೇಟೆಡ್ ಇಂಡಿಕೇಟರ್ಸ್ ಇದೆ. ಇನ್ನು ರಿಯರ್ ಎಂಡಿಗೆ ಹೋದರೆ ಇಲ್ಲಿ ನಮಗೆ LED ಲೈಟ್ಸ್ ಕೊಟ್ಟಿದ್ದಾರೆ. ಒಂದೇನು ಬೇಜಾರಾಯಿತು ನನಗೆ ಅಂದರೆ Gen 1 ಇಂದ Gen 2 ರಿಯರಲ್ಲಿ ಆ ಲೈಟ್ಸ್ನ ಹಂಗೆ ಉಳಿಸ್ಕೊಂಡು ಹೋಗಿದ್ರು ಸಿಮಿಲರ್ ಶೇಪು. ಬಟ್ Gen 3ಯಲ್ಲಿ ಸ್ಪ್ಲಿಟ್ ಮಾಡಿದಾಗ ಒಂದು ಸ್ವಲ್ಪ ಬೇಜಾರಾಯಿತು ಮತ್ತು ಇಷ್ಟ ಆಗಿರಲಿಲ್ಲ. ಬಟ್ ನಾನು ಪರ್ಸ್ನಲಿ ಓನ್ ಮಾಡಿದಾದ್ಮೇಲೆ ಈ ಲುಕ್ಕು ನನಗೆ ಇನ್ನೂ ಜಾಸ್ತಿ ಇಷ್ಟ ಆಯಿತು. ಇನ್ನು ಗಾಡಿಗೆ ಆಕ್ಸೆಸರೀಸ್ ನೋಡೋಂಗಿದ್ರೆ ನಾನು ಡೆಲಿವರಿ ತೊಗೊಂಡಾಗೇ ಸೇಫ್ಟಿ ಆಕ್ಸೆಸರೀಸ್ ಎಲ್ಲ ಹಾಕ್ಸಿದ್ದೀನಿ. ಆಲ್ಮೋಸ್ಟ್ ಆಲ್ 60,000 to 70,000 ಹಂಗಾಗಿದೆ. ಅದಾದಮೇಲೆ ಪೇಂಟ್ ಪ್ರೊಟೆಕ್ಷನ್ಗೋಸ್ಕರ ನಾನು ಸೆರಾಮಿಕ್ ಪ್ರೋ ಅಲ್ಲಿ PPF ಮಾಡಿಸಿದ್ದೀನಿ. ಇದು ಅರೌಂಡ್ ನನಗೆ 45,000 ಹಂಗಾಗಿದೆ. ಅದಾದಮೇಲೆ ಮೂರನೇದು ಗಾಡಿಗೆ ಒಂದು ಸ್ವಲ್ಪ ಲುಕ್ ಬರಲಿ ಅಂತ ಕೌಲ್ ಹಾಕ್ಸಿದ್ದೀನಿ. ಶೋರೂಮಲ್ಲೇ ಸಿಗುತ್ತಿದ್ದು 21,000 ರುಪೀಸ್ ಹಂಗಾಗುತ್ತೆ. ಅದಾದಮೇಲೆ ಮೇಜರ್ ಚೇಂಜಸ್ಸು ನೋಡ್ತಿರೋಂಗೆ ಗೊತ್ತಾಗ್ಬಿಡುತ್ತೆ. ಏನು ಅಂತಂದರೆ ಫುಲ್ ಸಿಸ್ಟಮ್ ಪೆಂಟಾ ಕಾರ್ಬನ್ ಹಾಕ್ಸಿದ್ದೀನಿ. ಸೊ ಇದು ಅಪ್ರಾಕ್ಸಿಮೇಟ್ಲಿ ನಿಮಗೆ 2,10,000 ರುಪೀಸ್ ಹಂಗೆ ಬರುತ್ತೆ. ಅದರ ಜೊತೆಲಿ ಪರ್ಫಾರ್ಮೆನ್ಸ್ ಏರ್ ಫಿಲ್ಟರ್ ಹಾಕ್ಸಿದ್ದೀನಿ. ಅದು ನಿಮಗೆ 10,000 ರುಪೀಸ್ ಇರುತ್ತೆ. ಇನ್ನು ಏನೇನು ಆಕ್ಸೆಸರೀಸ್ ಲೋಡ್ ಮಾಡಬೇಕಂತ ಇದ್ದೀನಿ ಅಂತಂದರೆ ಗಾಡಿಗೆ ವೈಸರು ಮತ್ತು ಸ್ಟೀಲ್ ಬ್ರೇಡೆಡ್ ಲೈನ್ಸ್ ಹಾಕ್ಸೋಣ ಅಂತ. ಅಕಸ್ಮಾತ್ ಏನಾದರೂ ಫ್ಯೂಚರಲ್ಲಿ ಬೇಕಾದರೆ ನಾನು ಪರ್ಫಾರ್ಮೆನ್ಸ್ ಬ್ರೇಕ್ಸ್ ಕೂಡ ಹಾಕ್ಸ್ಬೋದು. ಅದೇನಾದರೂ ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಸ್ ಬಿಡ್ತಿರ್ತೀನಿ. ಇನ್ನು ಅದಾದಮೇಲೆ ಒಂದಷ್ಟು ಕಾರ್ಬನ್ ಪಾರ್ಟ್ಸು ಮತ್ತು ರ್ಯಾಪ್ ಮಾಡಿಸ್ಬೇಕು. ಸೊ ದಟ್ ವಿಲ್ ಬಿ ದ ಫೈನಲ್ ಬಾಸ್. ಎಲ್ಲ ಲೋಡ್ ಮಾಡಿದಾದಮೇಲೆ ಗಾಡಿ ಲುಕ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ. ನಿಮಗೆ ಆಕ್ಸೆಸರೀಸ್ ಬಗ್ಗೆ ಮಾತಾಡುವಾಗ ಅಪ್ರಾಕ್ಸ್ ಪೆಂಟಾ ಕಾರ್ಬನ್ ಬಗ್ಗೆ ಮಾತಾಡಿದ್ದೆ. ಸೊ ಕೋಲ್ಡ್ ಸ್ಟಾರ್ಟ್ ಮಾಡಿದಾಗ ಎಷ್ಟು ಲೌಡ್ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ಇಂಜಿನ್ ಒಂದು ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಈಗ ಒಂದು ಸ್ವಲ್ಪ ಜಾಸ್ತಿ ಕಿರ್ಚ್ಕೊಳ್ಳುತ್ತೆ. ಒಂದು ಸ್ವಲ್ಪ ಹೀಟ್ ಆಗ್ತಾ RPMs ಹಂಗೆ ರೆಡ್ಯೂಸ್ ಆಗುತ್ತೆ. ಗಾಡಿ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾಯಿತು. ಇನ್ನೇನಿದ್ರೂ ನಿಮಗೆ ರೈಡ್ ರಿವ್ಯೂ ಕೊಡಬೇಕು. ಅದನ್ನು ಡೈರೆಕ್ಟಾಗಿ ಹೈವೇಗೆ ಜಾಯ್ನ್ ಆಗಿದ್ದಾದಮೇಲೆ ಸಿಗೋಣ. ಬಸ್ ಹೈವೇಗೆ ಜಾಯ್ನ್ ಆಗಿದ್ದೀರಿ. ಸೊ ಮೇನ್ ಡೀಟೇಲ್ಸ್ ಎಲ್ಲ ತಿಳ್ಕೊಂಡ್ರಿ. ಒಂದಷ್ಟು ಮೇನ್ ಹೈಲೈಟ್ಸ್ನ ನಾನು ಈಗ ಹೇಳ್ಕೊಂಡು ಹೋಗ್ತೀನಿ. ಫ್ರಂಟಲ್ಲಿ ನಿಮಗೆ ಡುವೆಲ್ ಡಿಸ್ಕು, ಹಿಂದೆಗಡೆ ಸಿಂಗಲ್ಲು. ಅದಾದಮೇಲೆ ನಿಮಗೆ ಅಡ್ಜಸ್ಟಬಲ್ ಕ್ಲಚ್ ಮತ್ತು ಬ್ರೇಕ್ ಲಿವರ್ ಸಿಗುತ್ತೆ. ಅದಾದಮೇಲೆ ಸ್ಟೇರಿಂಗ್ ಸ್ಟೆಬಿಲೈಸರು A to Z ಎಲ್ಲ ಕೊಟ್ಟಿದ್ದಾರೆ. ರೈಡ್ ರಿವ್ಯೂ ಮಾಡೋದಕ್ಕಂತೂ ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ. ಬ್ರಾಕ್ಸ್ ಮೇನ್ ಇರೋದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಮಜಾ ಇದೆ ಓಡಿಸೋದಕ್ಕೆ ಗಾಡಿ. ವೇಟ್ ಹೆಂಗೆ ಜಾಸ್ತಿ ಜನಕ್ಕೆ ಡಿಸ್ಅಡ್ವಾಂಟೇಜ್ ಆಗುತ್ತೋ ಹಂಗೆ ಟರ್ನಿಂಗ್ ರೇಡಿಯಸ್ ಕೂಡ ಲಾಂಗ್ ವೀಲ್ ಬೇಸ್ ಇರೋದ್ರಿಂದ ಒಂದು ಸ್ವಲ್ಪ ಶಾರ್ಪ್ ಟರ್ನ್ಸ್ ತೊಗೊಳೋದಕ್ಕೆಲ್ಲ ಹಿಂಸೆ ಆಗುತ್ತೆ. ಬನ್ನಿ ಹೋಗ್ತಾ ಹೋಗ್ತಾ ಗಾಡಿ ಪವರು, ಸ್ಟೆಬಿಲಿಟಿ, ಕಂಫರ್ಟು A to Z ಏನೇನು ತಿಳಿಸ್ಬೇಕೋ ಎಲ್ಲ ತಿಳಿಸ್ತೀನಿ. ಸೊ ಫಸ್ಟ್ ಥಿಂಗ್ ಫಸ್ಟ್, ಇದರಲ್ಲಿ ನಮಗೆ ಕ್ವಿಕ್ ಶಿಫ್ಟರ್ ಮತ್ತು ಆಟೋ ಬ್ಲಿಪ್ಪರ್ ಬರುತ್ತೆ. ಸೊ ಅದರಿಂದ ಕ್ಲಚ್ ಇಲ್ದಿರ ಈಸಿಯಾಗಿ ಶಿಫ್ಟ್ ಮಾಡ್ಕೊಂಡು ಹೋಗ್ಬೋದು, ಎಂಥ ತಲೆನೋವು ಇರೋದಿಲ್ಲ. ಇನ್ನು ರೈಡಿಂಗ್ ಮೋಡ್ಸಲ್ಲಿ ನಾನು ಆಗಲೇ ಹೇಳ್ದಂಗೆ 6 ಮೋಡ್ಸ್ ಬರುತ್ತೆ. ABC ಡಿಫಾಲ್ಟ್ ಆಗಿರುತ್ತೆ, ನಾವೇನು ಚೇಂಜ್ ಮಾಡೋಕ್ಕಾಗಲ್ಲ. ಅದರಲ್ಲಿ ಯೂಸರ್ 1, 2, 3 ಅಲ್ಲಿ ಕಂಪ್ಲೀಟಾಗಿ ನಮ್ಗೆ ಹೆಂಗೆ ಬೇಕೋ ಹಂಗೆ ಕಾನ್ಫಿಗರ್ ಮಾಡ್ಕೊಬೋದು. ಇನ್ನು ಇದರಲ್ಲಿ ನಮಗೆ ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಸೊ ಏನಿಲ್ಲ, ಕ್ರೂಸ್ ಕಂಟ್ರೋಲ್ ಬಟನ್ ಇಲ್ಲೇ ಇದೆ. ಇದನ್ನು ಪ್ರೆಸ್ ಮಾಡಿ ಇಲ್ಲಿ ಮೈನಸ್ ಬಟನ್ ಬರುತ್ತಲ್ಲ, ಅದು ಪ್ರೆಸ್ ಮಾಡಿದ ತಕ್ಷಣ ನಮಗೆ ಕ್ರೂಸ್ ಕಂಟ್ರೋಲ್ ಸೆಟ್ ಆಗುತ್ತೆ. ಸೊ 60 ಇದ್ದೀರಿ ಅಂತಂದರೆ 60 ಸೆಟ್ ಆಗುತ್ತೆ. ಮತ್ತು ಇವಾಗ 60ಗೆ ಲಾಕ್ ಆಗಿದ್ದಾದಮೇಲೆ ಜೋರಾಗಿ ಥ್ರಾಟಲ್ ಪಿಕ್ ಮಾಡ್ತೀರಿ. ಮಾಡಿದಾದ್ಮೇಲೆ ಬಿಟ್ಟಿರ್ತೀರಲ್ಲ, ಅವಾಗ ಏನಾಗುತ್ತೆ ಅಂತಂದರೆ 60ಗೆ ಎಲ್ಲಿ ಲಾಕ್ ಮಾಡಿರ್ತೀರಲ್ಲ ಅಲ್ಲೇ ಬಂದು ಕುಂತ್ಕೊಳ್ಳುತ್ತೆ. ನೀವು ಇನ್ ಕೇಸ್ ಏನಾದರೂ ಸ್ಪೀಡ್ನ ಇನ್ಕ್ರೀಸ್ ಮಾಡಬೇಕು ಅಂತಂದರೆ ಇಲ್ಲಿ ಪ್ಲಸ್ ಮೈನಸ್ ಇದೆಯಲ್ಲ, ಅಲ್ಲಿ ಪ್ಲಸ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಸ್ಪೀಡ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಆ ಸ್ಪೀಡಲ್ಲೇ ಲಾಕ್ ಆಗಿರುತ್ತೆ. ಸೊ ಇದೊಂಥರ ಒಳ್ಳೆ ಫೀಚರು. ಸೂಪರ್ ಟೂರಿಂಗ್ ಅಂತ ಹೆಂಗೆ ಈ ಕ್ಯಾಟಗರಿ ಇದೆಯೋ ಆ ಥರ ನಿಮಗೆ ಒಳ್ಳೆ ಅಡ್ವಾಂಟೇಜಸ್ ಇದೆ ಈ ಕ್ರೂಸ್ ಕಂಟ್ರೋಲಿಂದ. ಈಗ ಆಫ್ ಮಾಡೋದಕ್ಕೆ ಏನಿಲ್ಲ, ಮತ್ತೆ ಈ ಕ್ರೂಸ್ ಕಂಟ್ರೋಲ್ ಬಟನ್ ಪ್ರೆಸ್ ಮಾಡಿದ್ರೆ ಕಂಪ್ಲೀಟ್ಲಿ ಆಫ್ ಆಗೋಗುತ್ತೆ. ಮತ್ತು ಹೈ ಸ್ಪೀಡ್ಸಲ್ಲಿ ಸ್ಟೆಬಿಲಿಟಿ ಎಲ್ಲ ಮಾತಾಡೋಂಗಿದ್ರೆ ನಮಗೆ ಸ್ಟೇರಿಂಗ್ ಡ್ಯಾಂಪ್ನರ್ ಬರುತ್ತೆ, ಸ್ಟೇರಿಂಗ್ ಸ್ಟೆಬಿಲೈಸರ್ ಅಂತಲೂ ಕರೀತಾರೆ. ಇದರಲ್ಲಿ ಸೀಮ್ಲೆಸ್ ಆಗಿ ವರ್ಕ್ ಆಗುತ್ತೆ. ಬೇಸಿಕಲಿ ಸ್ಟೇರಿಂಗ್ ಡ್ಯಾಂಪ್ನರ್ ಏನು ಅಂತಂದರೆ ಅನ್ಇವೆನ್ ರೋಡ್ಸಲ್ಲಿ ಟಾಪ್ ಸ್ಪೀಡ್ ಹೋದಾಗ ವೀಲ್ ಎಲ್ಲ ಒಂದು ಸ್ವಲ್ಪ ಓವಲ್ ಆಗೋದು, ಆ ಥರ ಇಶ್ಯೂಸ್ ಇರುತ್ತೆ. ಸೊ ಡ್ಯಾಂಪ್ನರ್ ಬಂದು ಅದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ನಮ್ಮನ್ನ ಕಂಪ್ಲೀಟ್ಲಿ ಸ್ಟೇಬಲ್ ಇಡುತ್ತೆ. ಸೊ ಅದೇ ಅದ್ರ ಕೆಲಸ. ನನಗೆ ಈ ಡ್ಯಾಂಪ್ನರಲ್ಲಿ ಆ ಥರ ಯಾವುದೂ ಇಶ್ಯೂ ಬಂದಿಲ್ಲ. ಟಾಪ್ ಸ್ಪೀಡಲ್ಲಿ ಇದ್ದಾಗ ಎಂತೆಂಥ ವರ್ಸ್ಟ್ ರೋಡ್ಸ್ ಎಲ್ಲ ನೋಡ್ಬಿಟ್ಟಿದ್ದೀನಿ. ಇದುವರೆಗೂ ಸ್ಲೈಟಾಗಿನೂ ಆ ಥರ ಯಾವತ್ತೂ ಆಗಲಿಲ್ಲ. ಟೂರಿಂಗ್ ವೆಹಿಕಲ್ಗೆ ಏನೇನು ಬೇಕು ಹೇಳಿ, ಮೇನಾಗಿ ಕಂಫರ್ಟು, ಒಳ್ಳೆ ರೈಡಿಂಗ್ ಪೊಸಿಷನ್ ಇರಬೇಕು. ಸೊ ಇದರಲ್ಲಿ ರೈಡರ್ಸ್ ಟ್ರಯಾಂಗಲ್ ಅಂತೂ ಪರ್ಫೆಕ್ಟ್ ಆಗಿದೆ. ನೀವು ಎಷ್ಟೇ ದೂರ ಟ್ರಾವೆಲ್ ಮಾಡಿದ್ರೂ ನಿಮಗೆ ಸ್ಟ್ರೆಸ್ ಅಂತ ಅನಿಸಲ್ಲ. ಅದರಲ್ಲಿ ಸೀಟು ಅಷ್ಟೇ ಸಖತ್ ಕಂಫರ್ಟಬಲ್ ಆಗಿದೆ. ಫುಟ್ ಪ್ಯಾಕ್ ಮೇಲೆ ನೀವು ಕಾಲಿಟ್ಟಿರೋದು ನಿಮಗೆ ಜಾಸ್ತಿ ಸ್ಟ್ರೇನ್ ಆಗೋದಿಲ್ಲ, ಈಸಿಯಾಗಿರುತ್ತೆ. ಎಷ್ಟು ದೂರ ಬೇಕಂದ್ರೂ ಅಷ್ಟು ದೂರ ಟ್ರಾವೆಲ್ ಮಾಡ್ಬೋದು. ನಾನು ಓಡಿಸಿರೋ ಪ್ರಕಾರ ನನ್ನನ್ನು ಕೇಳೋಂಗಿದ್ರೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ಈಸಿಲಿ ನೀವು 150 to 180 ಕಿಲೋಮೀಟರ್ಸ್ ತನಕ ಹೋಗ್ಬೋದು. ಇನ್ನೊಂದು ಸ್ವಲ್ಪ ಹೊತ್ತು ಹಂಗೆ ಮ್ಯಾನೇಜ್ ಮಾಡಿಕೊಂಡ್ರೆ
200 ಹೋಗ್ಬೋದು. ಈ ಗಾಡಿಗೆ ಕಿಂಗ್ ಆಫ್ ಡ್ರ್ಯಾಗ್ ಅಂತ ಹೆಂಗೆ ಕರೀತಾರೋ ಅದೇ ಥರ ಟಾರ್ಕ್ ಮಾನ್ಸ್ಟರ್ ಅಂತಲೂ ಕರೀತಾರೆ. ಇನಿಷಿಯಲಲ್ಲಿ ಸರಿಯಾದ ಪವರ್ ಸಿಗುತ್ತೆ, ಮಿಡಲಲ್ಲಂತೂ ಕೇಳಲೇಬೇಡಿ ನೋಡಿ. ಎಲ್ಲಾದರೂ ಥ್ರಾಟಲ್ ಟ್ವಿಸ್ಟ್ ಮಾಡಿ ಒಳ್ಳೆ ಟಾರ್ಕ್ ಸಿಕ್ಬಿಡುತ್ತೆ ನಿಮಗೆ. ಅದರಲ್ಲಿ ಎಕ್ಸಾಸ್ಟ್ ಹಾಕಿದ್ಮೇಲಂತೂ ನಮಗೆ 9 bhp ಇನ್ಕ್ರೀಸ್ ಆಗಿದೆ. ಇನ್ನು ಬ್ರೇಕಿಂಗ್ ಬಗ್ಗೆ ಮಾತಾಡೋಂಗಿದ್ರೆ ನಿಮಗೆ ಬ್ರೆಂಬೋ ಕ್ಯಾಲಿಬರ್ ಸಿಗುತ್ತೆ. ಬಟ್ ಬ್ರೇಕ್ ಪ್ಯಾಡ್ಸು ನನ್ನ ಪ್ರಕಾರ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡಿದರೆ ಚೆನ್ನಾಗಿರೋದು. ಜಾಸ್ತಿ ಜನ EBC ಮತ್ತು ಪರ್ಫಾರ್ಮೆನ್ಸ್ ಬ್ರೇಕ್ ಪ್ಯಾಡ್ಸ್ ಲೈಕ್ ಬ್ರೆಂಬೋಗೆಲ್ಲ ಶಿಫ್ಟ್ ಆಗ್ತಾರೆ. ನಾನು ನೋಡ್ತಿದ್ದೀನಿ ಏನಾದರೂ ಚೇಂಜ್ ಮಾಡೋಣ ಅಂತ. ಮತ್ತು ಬ್ರೇಕ್ ಪ್ಯಾಡ್ಸ್ ಇಂಪ್ರೂವ್ ಮಾಡೋದಕ್ಕಿಂತ ಮೇನ್ ನಮಗೆ ಬ್ರೇಕಿಂಗಲ್ಲಿ ಏನಕ್ಕೆ ಕಡಿಮೆ ಅಂತ ಅನ್ಸುತ್ತೆ ಅಂದರೆ, ಈ ಗಾಡಿ ಇರೋ ತೂಕಕ್ಕೆ ಕಡಿಮೆ ತೂಕ ಇದ್ದಿದ್ರೆ ಬ್ರೇಕ್ ಹೊಡೆದ ತಕ್ಷಣ ನಿಲ್ಲುತ್ತೆ. ಬಟ್ ಈ ಗಾಡಿ ಇರೋ ತೂಕಕ್ಕೆ ನಮಗೆ ಬ್ರೇಕ್ಸ್ ಇನ್ನೂ ಸಾಲದು. ಇನ್ನೂ ಇಂಪ್ರೂವ್ ಮಾಡಿದ್ದಿದ್ರೆ ಒಳ್ಳೆ ಟಾಪ್ ನಾಚ್ ಬ್ರೇಕಿಂಗ್ ಇರುತ್ತೆ. ಸ್ಪೀಡ್ಸಲ್ಲಿ ಈ ವೇಟ್ನ ನಿಲ್ಲಿಸಬೇಕು ಅಂತಂದರೆ ಇನ್ನೂ ಒಳ್ಳೆ ಬ್ರೇಕ್ ಪ್ಯಾಡ್ಸ್ ಇಲ್ಲ ಅಂದರೆ ಕ್ಯಾಲಿಬರ್ಸ್ ನಾವೇ ಚೇಂಜ್ ಮಾಡಿಸ್ಕೊಬೇಕಾಗುತ್ತೆ. ಅಕ್ಸೆಸರೀಸ್ ನೆಕ್ಸ್ಟ್ ಏನೇನು ಹಾಕ್ಸ್ತೀನಿ ಅಂತ ಅಂದಾಗ ನಾನು ಹೇಳಿದ್ನಲ್ಲ, ಸ್ಟೀಲ್ ಬ್ರೇಡೆಡ್ ಲೈನ್ಸ್ ಆರ್ ಕಾರ್ಬನ್ ಬ್ರೇಡೆಡ್ ಅಂತ. ಸೊ ಅದು ಹಾಕಿದ್ರೆ ಏನಾಗುತ್ತೆ ಅಂತಂದರೆ ಹೈ ಟೆಂಪ್ರೇಚರಲ್ಲೂ ಅದು ಸ್ಟೇಬಲ್ ಆಗಿರುತ್ತೆ. ಇದರಲ್ಲಿ ನಮಗಿವಾಗ ರಬ್ಬರ್ದಿರೋದು. ಸೊ ರಬ್ಬರ್ದು ಏನಾಗುತ್ತೆ ಅಂದರೆ ಹೀಟ್ ಆಗ್ತಾ ಎಕ್ಸ್ಪೆಂಡ್ ಆಗುತ್ತೆ. ಅದರಿಂದ ನಮಗೊಂದು ಸ್ವಲ್ಪ ಬ್ರೇಕಿಂಗ್ ಪವರು ಕಡಿಮೆ ಇರುತ್ತೆ. ಟರ್ನಿಂಗ್ ತೊಗೊಳ್ಳೋಗೋ ಅಷ್ಟೇ ಹುಷಾರಾಗಿರಬೇಕು, ಯಾಕಂದರೆ ತುಂಬ ತೂಕ ಮತ್ತು ಲಾಂಗ್ ವೀಲ್ ಬೇಸ್ ಅಲ್ವಾ, ಅದರಿಂದ ಅಷ್ಟೊಂದು ಕಾನ್ಫಿಡೆನ್ಸ್ ಬರೋದಿಲ್ಲ. ಲೆಂತ್ ಒಂದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಕಂಪ್ಲೀಟಾಗಿ ಟಕ್ಕಿನ ಹಾಕ್ಬಿಡ್ಬೋದು. 10R ಅಲ್ಲಿ ಅಂದರೆ ಒಂದು ಸ್ವಲ್ಪ ಆಚೆಗಡೆ ಕುಂತಂಗೆ ಇರುತ್ತೆ. ಬಟ್ ಇದರಲ್ಲಿ ಅಂತಂದರೆ ನೋಡಿ, ಒಂದು ಸ್ವಲ್ಪ ಹಿಂದೆ ಹೋಗಿ ಹಿಂಗೆ ಮಲ್ಕೊಂಡ್ಬಿಟ್ರಿ ಅಂದರೆ ಕಂಪ್ಲೀಟ್ ಅದ್ರೊಳಗಡೆ ಇದ್ದಂಗೆ ಫೀಲ್ ಆಗುತ್ತೆ. ಅದರಿಂದ ನಿಮಗೆ ಅಷ್ಟೊಂದು ಡ್ರ್ಯಾಗು ಆ ಥರ ಏನೂ ಇರೋದಿಲ್ಲ. ಇನ್ನು ಜಾಸ್ತಿ ಜನಕ್ಕೆ ತಲೆಯಲ್ಲಿರೋದು ಒಂದೇ ಕ್ವಶನ್ನು, 266 kg ಇದೆ ಅಂದರೆ ಓಡಿಸೋವಾಗೆಲ್ಲ ಕಷ್ಟ ಆಗುತ್ತೆ, ತುಂಬ ಮಿನ್ಯೂರ್ ಮಾಡೋದಕ್ಕೆಲ್ಲ ಆಗಲ್ಲ ಅಂತ ಅನಿಸ್ತಾ ಇರುತ್ತೆ. ಬಟ್ ಒಂದೇನು ಅಂದರೆ 266 kg ಇದೆ ಗೊತ್ತು, ಬಟ್ ನೀವು ಫುಲ್ ಸ್ಲೋ ಎಲ್ಲಾದರೂ ಪಾರ್ಕಿಂಗ್ ಮಾಡ್ತಾಯಿದ್ದೀರಾ ಇಲ್ಲ ಟರ್ನಿಂಗ್ ತೊಗೊತಿದ್ದೀರಾ ಅನ್ನೋ ಮಾತ್ರನೇ ನಿಮಗೆ ಈ ತೂಕ ಗೊತ್ತಾಗೋದು. ಓಡಿಸ್ತಿರೋಗಂತೂ ಸಕ್ಕತ್ತಾಗಿರುತ್ತೆ. ಹ್ಯಾಂಡ್ಲಿಂಗು ಅಷ್ಟೇ ಈಸಿಯಾಗಿದೆ. ನೀವು ಮಿನ್ಯೂರ್ ಮಾಡೋ ಟೈಮಲ್ಲೂ ಅಷ್ಟೇ ಈಸಿಯಾಗಿ ಹೋಗುತ್ತೆ, ಅಷ್ಟೊಂದೇನು ತೂಕ ಇರೋದು ಗೊತ್ತಾಗಲ್ಲ. ಬಟ್ ಕಂಪೇರ್ ಟು ZX ಟನ್ನರ್ ಒಂದು ಸ್ವಲ್ಪ ವೇಟ್ ಹಂಗೆ ಫೀಲ್ ಆಗುತ್ತೆ. ಬಟ್ 266 kg ಇದೆ, ಮಿನ್ಯೂರ್ ಮಾಡೋಕ್ಕೆ ಆಗಲ್ಲ ಅನ್ನೋಷ್ಟೇನಿಲ್ಲ. ಜಾಸ್ತಿ ಜನ ಈ ಗಾಡಿ ಏನಾದರೂ ಇಂಟ್ರೆಸ್ಟೆಡ್ ಇದ್ದೀರಿ ತೊಗೊಳ್ಳೋದಕ್ಕೆ ಅಂತಂದರೆ ಪಕ್ಕ ನಿಮಗೆ ನೆಕ್ಸ್ಟ್ ಆಪ್ಷನ್ ಬಂದು ZX ಟನ್ನರ್ ಇರುತ್ತೆ. ಸೊ ಅದ್ರದ್ದು ರಿವ್ಯೂ ಮಾಡಿದ್ದೀನಿ, ಮೇಲೆ ಲಿಂಕ್ ಹಾಕಿರ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಸೊ ಆ ಗಾಡಿಗೂ ಈ ಗಾಡಿಗೂ ಕಂಪೇರ್ ಮಾಡೋಂಗಿದ್ರೆ ನಿಮಗೆ ಮೇಜರ್ ಆಗಿ ವೇಟ್ ಡಿಫ್ರೆನ್ಸಸ್ ಎಲ್ಲ ಗೊತ್ತಾಗುತ್ತೆ. ಹಂಗೆ ಪವರು ಅಷ್ಟೇ, ಅದೊಂದು ಸ್ವಲ್ಪ ಇನಿಷಿಯಲಲ್ಲಿ ಜಾಸ್ತಿ ಇದ್ದಂಗೆ ಅನಿಸುತ್ತೆ. ಏನಕ್ಕೆ ಅಂದರೆ ವೇಟ್ ಡಿಫ್ರೆನ್ಸಿಂದ. ಇನ್ನು ನಿಮಗೆ ಕಂಪ್ಲೀಟಾಗಿ ಏನಾದರೂ ಕಂಪ್ಯಾರಿಸನ್ ವೀಡಿಯೋ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿರಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಾನು ಇನ್ಸ್ಟಾಗ್ರಾಮ್ ಐಡಿ ಕೆಳಗಡೆ ಹಾಕಿರ್ತೀನಿ, ನನಗೆ ಪರ್ಸ್ನಲ್ಲಾಗಿ ಮೆಸೇಜ್ ಮಾಡಿ ಏನೇನು ಬೇಕೋ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಇನ್ನು ಈ ಗಾಡಿದು ಕಂಪ್ಲೀಟ್ ಡೀಟೇಲ್ಸ್ ಹೋಗಲಿಲ್ಲ, ಸಸ್ಪೆನ್ಷನ್ನು ಮತ್ತು ಸೀಟ್ ಹೈಟ್ ಎಲ್ಲ ಎಷ್ಟಿದೆ ಏನು ಎತ್ತ ಅಂತ, ಆ ಇನ್ಫಾರ್ಮೇಷನ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಪರ್ಸ್ನಲಿ ತುಂಬ ಕಡಿಮೆ ಅಂತಲೇ ಅನ್ನಿಸ್ತು. ಅದರಲ್ಲಿ ಈ ಗಾಡಿ ಇರೋ ತೂಕಕ್ಕೆ ಎಲ್ಲಂದರೆ ಅಲ್ಲಿ ತಗಲ್ತಾ ಇರುತ್ತೆ. ಸ್ಟಾಕ್ ಎಕ್ಸಾಸ್ಟಲ್ಲಂತೂ ಎಷ್ಟಲ್ಲಿ ತಗಲ್ಸಿದ್ದೀನೋ ಏನೋ ಗೊತ್ತಿಲ್ಲ, ತುಂಬ ಸ್ಕ್ರೇಪ್ ಆಗುತ್ತೆ ಕ್ಯಾಟಲಿಟಿಕ್ ಕನ್ವರ್ಟರ್ ಹತ್ರ. ಬಟ್ ಈಗ ನಮ್ಮ ಹತ್ರ ಫುಲ್ ಸಿಸ್ಟಮ್ ಬ್ರಾಕ್ಸ್ ಇರೋದ್ರಿಂದ ಗ್ರೌಂಡ್ ಕ್ಲಿಯರೆನ್ಸ್ ಒಂದು ಸ್ವಲ್ಪ ಇಂಪ್ರೂವ್ ಆಗಿದೆ. ಇನ್ನು ಮೇಜರ್ ಆಗಿ ಜಾಸ್ತಿ ಜನಕ್ಕೆ ಕ್ವಶನ್ ಬರೋದೇನು ಅಂತಂದರೆ ಕಾರ್ನರಿಂಗ್ ಎಲ್ಲ ಹೆಂಗಿರುತ್ತೆ ಏನು ಅಂತ. ನಿಮ್ಗೆ ಆಲ್ರೆಡಿ ಗೊತ್ತಿರೋಂಗೆ ತೂಕ ಜಾಸ್ತಿ ಇರೋದ್ರಿಂದ ಪ್ರಾಪರಾಗಿ ಕಾರ್ನರ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ತುಂಬ ಎಕ್ಸ್ಪೀರಿಯೆನ್ಸ್ ಬೇಕು ಈ ಗಾಡಿಯಲ್ಲಿ ಹೊಡೆಯೋದಕ್ಕೆ. ನಿಮಗೆ 10R ಎಲ್ಲ ಅಂದರೆ ಪ್ರಾಪರ್ ಟ್ರ್ಯಾಕ್ ಮಿಷಿನು ಮೇಡ್ ಫಾರ್ ದ ಕಾರ್ನರ್. ಸ್ಟಾಕ್ ಎಕ್ಸಾಸ್ಟ್ ಏನಾದರೂ ಇತ್ತು ಅಂತಂದರೆ ಆಗ ತುಂಬ ಬ್ಯಾಲೆನ್ಸ್ ಮಾಡಿ ಎತ್ತಬೇಕಾಗಿತ್ತು. ಈಗ ಫುಲ್ ಸಿಸ್ಟಮ್ ಬ್ರಾಕ್ಸ್ ಇರೋದ್ರಿಂದ ಈಸಿಯಾಗಿದೆ. ಓಕೆ, ಈಗ ನಿಮಗೆ ಲಾಂಚ್ ಕಂಟ್ರೋಲ್ ತೋರಿಸ್ಬೇಕು, ಅದೊಂದೇ ನಾನು ನಿಮಗೆ ತೋರಿಸ್ದಿರ ಇರೋದು. ಸೊ ಬನ್ನಿ, ರೋಡೆಲ್ಲ ಒಂದು ಸ್ವಲ್ಪ ಕ್ಲಿಯರ್ ಆಗಲಿ, ಹಾಗೆ ಲಾಂಚ್ ಕಂಟ್ರೋಲ್ ಆನ್ ಮಾಡಿಕೊಂಡು ಹೊರಡೋಣ. ಸೊ ನೋಡಿ, ಲಾಂಚ್ ಕಂಟ್ರೋಲ್ ಆನ್ ಮಾಡೋದಕ್ಕೆ ಏನಿಲ್ಲ, ಈ ಸ್ಟಾರ್ಟ್ ಬಟನ್ನ 3 seconds ಪ್ರೆಸ್ ಮಾಡಿ ಇಟ್ಕೊಬೇಕು. ಲೆವೆಲ್ 1, ಲೆವೆಲ್ 2 ಮತ್ತು ಲೆವೆಲ್ 3 ಇರುತ್ತೆ. ಸೊ ಲೆವೆಲ್ 1ಗೆ ಹಾಕೋಣ, ನಮಗೆ 4500ಗೆ ಲಾಕ್ ಆಗುತ್ತೆ. ಸೊ ಏನಿಲ್ಲ, ಒನ್ಸ್ ನೀವು ಲಾಂಚ್ ಕಂಟ್ರೋಲ್ನ ಸೆಟ್ ಮಾಡಿದಾದ್ಮೇಲೆ ಗೇರ್ಗೆ ಹಾಕ್ಕೊಳ್ಳಿ, ಕಂಪ್ಲೀಟಾಗಿ RPM ಹಿಡ್ಕೊಂಡು ಹಂಗೆ ನಿಧಾನಕ್ಕೆ ಬಿಟ್ಟರೆ
ದಟ್ಸ್ ಇಟ್. ಅದೇ ಲಾಂಚ್ ಕಂಟ್ರೋಲ್. ಎಕ್ಸಾಸ್ಟ್ ಹಾಕಿದ್ಮೇಲಂತೂ ಎಲ್ಲೆಲ್ಲಿ ಸ್ಟಾಪ್ ತೊಗೊತೀನೋ ಅಲ್ಲೆಲ್ಲ ಲಾಂಚ್ ಕಂಟ್ರೋಲ್ ಮಾಡ್ತಾನೇ ಇರ್ತೀನಿ. ಅದೇ ನೀವೇನಾದರೂ ಲೆವೆಲ್ 2 ಇಲ್ಲ ಲೆವೆಲ್ 3 ನೋಡ್ತೀರಾ ಅಂತಂದರೆ ಜಾಸ್ತಿ RPM ಇರುತ್ತೆ, ಜಾಸ್ತಿ ಪವರ್ ಬರ್ತಾ ಇರುತ್ತಲ್ವಾ. ಅದರಿಂದ ಒಂದು ಸ್ವಲ್ಪ ನೋಡ್ಕೊಬೇಕು ನೀವು ಯಾವ ಸೆಟ್ಟಿಂಗಲ್ಲಿ ಇಟ್ಕೊಂಡಿದ್ದೀರಾ. ಟ್ರ್ಯಾಕ್ಷನ್ ಕಂಟ್ರೋಲು ಎಲ್ಲ ಮ್ಯಾಟರ್ ಆಗುತ್ತೆ. ಸೊ ಎಸ್, ನಿಮಗೆ ಗಾಡಿ ಇನ್ಫಾರ್ಮೇಷನ್ನು ಹೇಳಿದಾಯಿತು. A to Z ಏನೇನು ಬೇಕೋ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಐ ಥಿಂಕ್ ದಟ್ಸ್ ದಿ ಎಂಡ್ ಆಫ್ ದ ವಿಡಿಯೋ. ಏನಾದರೂ ಮರ್ತಿದ್ರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಲ್ಲಾಂದರೆ ಕಮೆಂಟ್ ಹಾಕಿರಿ. 2025 Gen 3 ಸುಜುಕಿ ಹಯಾಬುಸದು ರಿವ್ಯೂ ಇಷ್ಟ ಆಗಿತ್ತು. ಇನ್ನು ಈ ಗಾಡಿ ಯಾರಿಗೆ ಬೆಸ್ಟು ಅಂತ ಕೇಳೋಂಗಿದ್ರೆ ಲೆಜೆಂಡ್ರಿ ಸ್ಟೇಟಸ್ ಮತ್ತು ನೇಮ್ ಇರುತ್ತೆ. ಒಳ್ಳೆ ಟೂರಿಂಗು, ಒಳ್ಳೆ ಸೀಟ್ ಕಂಫರ್ಟು, ಬೆಸ್ಟ್ ರೈಡರ್ಸ್ ಟ್ರಯಾಂಗಲು, ಕ್ವಿಕ್ ಶಿಫ್ಟರ್, ಆಟೋ ಬ್ಲಿಪ್ಪರ್ ಸಿಗುತ್ತೆ. A to Z ಟೆಕ್ನಾಲಜಿ ಎಲ್ಲ ತುಂಬಿಸಿದ್ದಾರೆ. ಟೂರಿಂಗ್ ಮಾಡೋದಕ್ಕಂತೂ ನೆಕ್ಸ್ಟ್ ಲೆವೆಲ್ ವೆಹಿಕಲ್ಲು. ಈ ಬಜೆಟ್ ಪ್ರೈಸಲ್ಲಿ ನಿಮಗೆ ಇದೇ ಬೆಸ್ಟ್ ಆಪ್ಷನ್ ಇರೋದು. ಸಂಡೇ ರೈಡ್ಸ್ಗೂ ನೀವು ಎತ್ಕೊಂಡು ಹೋಗ್ಬೋದು. ಬಟ್ ಒನ್ಲಿ ಥಿಂಗ್ ಏನಂತಂದರೆ ವೇಟ್ ಒಂದು ಸ್ವಲ್ಪ ಮ್ಯಾನೇಜ್ ಮಾಡೋವಂಥ ಸ್ಟ್ರೆಂತ್ ಇರಬೇಕು. ಸೊ ಎಸ್, ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಹಂಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.